ವೀಕ್ಷಕರೇ, ಧನುರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ 2025 ಯುಗಾದಿಯಿಂದ 2026 ಯುಗಾದಿವರೆಗೆ ಒಂದು ವರ್ಷದ ಪೂರ್ತಿಯಾಗಿ ಏನು ಫಲ ಸಿಗ್ತಾ ಇದೆ ಅಂದ್ರೆ ಕ್ರೋಧಿನಾಮ ಸಂವತ್ಸರ ಕಳೆದು ಶ್ರೀ ವಿಶ್ವಾವಸು ನಾಮ ಪ್ರಾರಂಭ ಆಗ್ತಾ ಇರತಕ್ಕಂತ ಈ ಸುಸಂದರ್ಭದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ ಅಂತಂದ್ರೆ ಯುಗಾದಿಯಿಂದನೇ ನಿಜವಾದ ಹೊಸ ವರ್ಷ ಆರಂಭ ಆಗ್ತಕ್ಕಂಥದ್ದು. ಹಾಗಾಗಿ ಈ ಯುಗಾದಿಯ ಒಂದು ವರ್ಷದ ಪೂರ್ಣವಾಗಿರತಕ್ಕಂಥ ಫಲ ನಿಮಗೇನ್ ಸಿಗ್ತಾ ಇದೆ, ರಾಹು ಕೇತುಗಳು, ಶನಿ ಪರಮಾತ್ಮ ಮತ್ತೆ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಏನು ಪರಿಣಾಮಗಳು ಬೀರ್ತಾ ಇದೆ ಅನ್ನುವಂತಹ ವಿಸ್ತೃತವಾಗಿರತಕ್ಕಂಥ ವರದಿ ವಿಡಿಯೋ ಕೊನೆ ತನಕ ನೋಡಬೇಕು. ಅಂದ್ರೆ ಮಾತ್ರ ನಿಮಗೆ ಏನು ಮಾಹಿತಿಗಳು ಇದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ 2025ರಲ್ಲಿ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಮಾರ್ಚ್ ಅಲ್ಲಿ ಅಂದ್ರೆ 3ನೇ ತಿಂಗಳಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ. ಜೊತೆಗೆ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ 5ನೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಬರ್ತಾ ಇರತಕ್ಕಂಥದ್ದು, ವೃಷಭದಿಂದ ಮಿಥುನಕ್ಕೆ. ಅದೇ ರೀತಿಯಾಗಿ ರಾಹುಕೇತುಗಳು ಕೂಡ ಮೇ ತಿಂಗಳಲ್ಲಿ ತಮ್ಮ ಸ್ಥಾನಗಳನ್ನ ಬದಲಾವಣೆಗಳನ್ನು ಮಾಡ್ಕೋತಾರೆ. ಈ ಒಂದು ಗ್ರಹಗಳ ಬದಲಾವಣೆಗಳ ಪರಿಣಾಮ ಒಂದು ವರ್ಷದ ಪೂರ್ತಿಯಲ್ಲಿ ನಿಮಗೇನು ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡೋಣ. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ನೋಡಿ, ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ತುಂಬಾ 7ನೇ ಗುರು ಆಗಿರ್ತಾರೆ, ಬಹಳಷ್ಟು ಸಮಯ ನಿಮಗೆ ಸಪ್ತಮ ಗುರು ಆಗಿರ್ತಕ್ಕಂಥದ್ದು, ಬಹಳ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಅಂದ್ರೆ ಗುರುವಿನ ಪ್ರಭಾವ ನಿಮಗೆ ಪೂರ್ತಿಯಾಗಿರುತ್ತೆ ಮೇ ತಿಂಗಳ ನಂತರ. ಇನ್ನು ಸುಖ ಸಂತೋಷದ ನೆಮ್ಮದಿಯ ಜೀವನ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಆರೋಗ್ಯದ ಒಂದು ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು, ದೀರ್ಘಕಾಲದಿಂದ ಅನಾರೋಗ್ಯಗಳು ಏನಾದ್ರೂ ಇತ್ತು ಅಂತಂದ್ರೆ ಆರೋಗ್ಯ ವೃದ್ಧಿ ಆಗುವಂಥದ್ದು, ಕಾಯಿಲೆಗಳು ನಿವಾರಣೆ ಆಗುವಂಥದ್ದು. ಜೊತೆಗೆ ಜೀವನದಲ್ಲಿ ಸುಖ ಸಂತೋಷಗಳು, ನೆಮ್ಮದಿಯ ಜೀವನ ನಿಮಗೆ ಸಿಗ್ತಕ್ಕಂಥದ್ದು, ಪ್ರಾಪಂಚಿಕ ಜೀವನದಲ್ಲಿ ಬಹಳ ಖುಷಿಯಾಗಿರ್ತಕ್ಕಂಥದ್ದು, ತುಂಬಾ ಶುಭಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಮನೆಯಲ್ಲಿ ಕುಟುಂಬದೊಂದಿಗೆ ಅಂದ್ರೆ ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆಗಳು, ಒಂದು ನೆಮ್ಮದಿಯುತವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ, ಪ್ರೇಮಿಗಳು ತುಂಬಾ ಚೆನ್ನಾಗಿರ್ತಾರೆ, ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ, ಹೊಂದಾಣಿಕೆ ಇರುತ್ತೆ, ಮನೆಯಲ್ಲಿ ಒಂದು ಸಂತಸದ ವಾತಾವರಣ ಇರುತ್ತೆ. ನೂತನ ವಾಹನ ಖರೀದಿ ಮಾಡುವಂಥದ್ದು, ವಸ್ತ್ರಾಭರಣ ಸಂಗ್ರಹ ಮಾಡಿಕೊಳ್ತಕ್ಕಂಥದ್ದು, ಜೊತೆಗೆ ಬಂಧು ಬಾಂಧವರೊಂದಿಗೆ ಒಂದು ಒಳ್ಳೆಯ ಸಂಬಂಧಗಳನ್ನ ಬೆಳೆಸ್ಕೊಳ್ತಕ್ಕಂತ ಅವಕಾಶಗಳು ನಿಮಗೆ ಗುರುವಿನ ಅನುಗ್ರಹದಿಂದ ಸಿಗ್ತಾ ಇರತಕ್ಕಂಥದ್ದು. ಸಜ್ಜನ ಜನರೊಡನೆ ಪ್ರೀತಿ ವಿಶ್ವಾಸದಿಂದ ಇರುವಂತದ್ದು, ಪರೋಪಕಾರ ಪರಸಹಾಯ ಮಾಡ್ತಕ್ಕಂಥದ್ದು, ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು. ಇನ್ನು ಸೇವಕ ವರ್ಗದಿಂದ ಹಿತೈಷಿಗಳಿಂದ ಉತ್ತಮವಾಗಿರತಕ್ಕಂತಹ ಧನ ಸಂಪಾದನೆ ಆಗುವಂಥದ್ದು. ಜೊತೆಗೆ ಈ ಪೂಜ್ಯರ ಹಾಗೂ ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳಿಂದ, ರಾಜಕೀಯ ಕ್ಷೇತ್ರದಿಂದ ಒಂದು ಒಳ್ಳೆಯ ಒಂದು ದೊಡ್ಡ ಸ್ಥಿತಿ ಅಥವಾ ದೊಡ್ಡ ಒಂದು ಗೌರವ, ಆದರ, ಪ್ರೀತಿ, ವಿಶ್ವಾಸಗಳಿಗೆ ನೀವು ಇರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿಯೇ ನಿಮಗೆ ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಮಾನ ಮನ್ನಣೆಗಳು ನಿಮಗೆ ಲಭಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಉತ್ತಮವಾಗಿರತಕ್ಕಂತ ಫಲಪ್ರಾಪ್ತಿ ಆಗುತ್ತೆ. ಗೌರ್ಮೆಂಟ್ ಇಂದ ಏನಾದ್ರೂ ಕೆಲಸ ಆಗೋದಿತ್ತು ಅಂತಂದ್ರೆ ಖಂಡಿತವಾಗಿ ಒಂದು ಪ್ರಯತ್ನಗಳನ್ನ ಮಾಡಬಹುದು. ಸರ್ಕಾರದ ಕೆಲಸಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಅಥವಾ ಸರ್ಕಾರದ ಸೌಲಭ್ಯಗಳು ನೀವು ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ 2025ರಲ್ಲಿ ಒಂದು ಗುರುವಿನ ಪ್ರಭಾವ ಇದೆಯಲ್ಲ, ಮೇ ತಿಂಗಳ ನಂತರ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೆಯ ಫಲಗಳು ಕೂಡ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಈ ವರ್ಷದಲ್ಲಿ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿದೆ. ಇನ್ನು ಶನಿ ಪರಮಾತ್ಮನ ಒಂದು ಪ್ರಭಾವ ಇದು ಅಂತೂ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಯಾಕಂತಂದ್ರೆ ನಿಮಗೆ 4ನೇ ಶನಿ ಆಗಿರ್ತಕ್ಕಂಥದ್ದು. 4ನೇ ಶನಿ ಪರಮಾತ್ಮ ನಿಮಗೆ ಅಷ್ಟೊಂದು ಶುಭಕರನಿಲ್ಲ, ಬಹಳಷ್ಟು ಸವಾಲುಗಳಿದಾವೆ. ಆ ಯಾವ ಸವಾಲುಗಳು ಇದಾವೆ ಆ ಸವಾಲುಗಳಿಗೆ ನೀವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು, ಜೊತೆಗೆ ಅದ್ಭುತವಾದಂತ ವಿಚಾರಗಳು. ನೀವು ಇಂಟ್ರೆಸ್ಟಿಂಗ್ ಆಗಿದೆ ಮಾಹಿತಿನ
ನೀವು ನೋಡ್ಲೇಬೇಕು. ಅದ್ರ ಬಗ್ಗೆ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ನಿಜವಾದ ವಿಡಿಯೋ ನಿಮ್ಗೆ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಬೇಕು. ಈ ವಿಡಿಯೋದಲ್ಲಿ ತಿಳ್ಕೊಬೇಕಾದಂತ ಮಾಹಿತಿ ಆಗಿದೆ. ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ 80ರಿಂದ 100 ಪುಟ ಇರುತ್ತೆ. ಅದು ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಅದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಯಾಕಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ತಿಳಿದೂ ಇಲ್ಲ, ಯಾರಿಗೂ ಸಮಯನೂ ಇಲ್ಲ. JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಶನಿ ಪರಮಾತ್ಮ 4ನೇವನಾಗಿರ್ತಕ್ಕಂಥದ್ದು. 4ನೇ ಶನಿ ಪರಮಾತ್ಮ ಲೋಹ ಪಾದದಿಂದ ಬಂದಿರುವಂತವನು. ಅಷ್ಟೊಂದು ಶುಭವಾಗಿರ್ತಕ್ಕಂತಹ ಫಲಗಳು ಸಿಗಲ್ಲ. ಸ್ವಲ್ಪ ಮಿಶ್ರವಾಗಿರ್ತಕ್ಕಂಥ ಫಲಗಳು ಇರ್ತಕ್ಕಂಥದ್ದು. ಜೊತೆಗೆ ಈ ಸುಖ ದುಃಖಗಳು ಸಮ್ಮಿಶ್ರವಾಗಿರ್ತಕ್ಕಂಥದ್ದು. ಲಾಭ ನಷ್ಟಗಳು ಸಮಾನವಾಗಿರ್ತಕ್ಕಂಥದ್ದು. ನೀವು ಇದನ್ನು ಯಾವ ರೀತಿ ಬಳಸ್ಕೋಬೇಕಾಗತ್ತೆ, ಏನು ಎಚ್ಚರಿಕೆಗಳನ್ನು ಪಾಲಿಸ್ಕೋಬೇಕು ನೋಡಿ. ಕೆಲವೊಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು ಅನುಸರಿಸ್ಕೋಬೇಕಾಗತ್ತೆ. ಯಾಕಂತಂದ್ರೆ ಈ ಆತುರಗೆಟ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ವಿರೋಧಿಗಳ ಉಪದ್ರವ ಇರುತ್ತೆ, ಜನಗಳ ನಿಮ್ಮ ಮೇಲೆ ಕಣ್ಣುಗಳು ಇರುತ್ತವೆ. ಅದನ್ನ ಸಮಾಧಾನವಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಶತ್ರುಗಳ ಬಾಧೆ ಇರುತ್ತೆ, ಶಾಂತವಾಗಿರ್ಬೇಕಾಗತ್ತೆ. ಸಿಟ್ಟಿನಲ್ಲಿ, ಆತುರದ ಭರದಲ್ಲಿ ಏನಾದ್ರೂ ಒಂದು ವಿಚಾರವನ್ನು ಮಾಡಿ ಕೆಲಸವನ್ನು ಮಾಡ್ಕೊಳ್ಳೋದನ್ನು ಮಾಡಬೇಡಿ. ಅದನ್ನ ಅಳೆದು ತೂಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೊಂದು ಒಳ್ಳೆ ಫಲ ಇದೆ. ಸುಮ್ನೆ ಯಾರೋ ಮಾಡಿದಾರೆ ಅಂತ ತಿಳ್ಕೊಂಡು ಮಾಡುವುದು, ಸಡನ್ ಆಗಿ ಆತುರಗೆಟ್ಟು ಮಾಡುವಂಥದ್ದು, ಸಮಯ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳೋದೆ ಮಾತಾಡ್ಬಿಡೋದು, ಯಾರ್ಯಾರನ್ನೋ ವಿರೋಧವನ್ನ ಕಟ್ಕೊಳ್ಳುವಂಥದ್ದು, ನಿಷ್ಠುರವಾಗಿ ಮಾತಾಡಿ ಇನ್ನೊಬ್ರಿಗೆ ಬೇಸರ ಮಾಡ್ಬಿಡೋದು, ಎಲ್ಲೋ ಹೋಗಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಯಾರನ್ನೋ ನಂಬಿ ಏನೋ ಪಾರ್ಟ್ನರ್ ಇಂದ ಕೆಲಸ ಮಾಡ್ಬಿಡೋದು, ಈ ತರದ್ದು ಯಾವುದು ಮಾಡೋ ಹಾಗಿಲ್ಲ. ನೀವು ಅದನ್ನ ಸಿಚುವೇಶನ್ ಅನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಇದನ್ನೆಲ್ಲ ಎಚ್ಚರಿಕೆ ಅನುಸರಿಸಬೇಕು. ಆದ್ರೆ ಒಳ್ಳೆ ಫಲ ಇದಾವೆ. ಈ ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಮುಂದುವರೆದು ಹೇಳ್ಬೇಕಂತಂದ್ರೆ ಈ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಪೂರ್ವ ಪರ ಸ್ವಲ್ಪ ಯೋಚನೆ ಮಾಡಿ ಆ ಕೆಲಸಕ್ಕೆ ಕೈ ಹಾಕ್ಬೇಕಾಗತ್ತೆ. ಕೆಲವೊಂದು ಜನಗಳ ವಿಚಾರದಲ್ಲಿ ನೋಡಿ, ನೀವು ಏನೇ ಕೆಲಸ ಮಾಡಿದ್ರು ನಿಮ್ಮ ಎಚ್ಚರಿಕೆಯಿಂದನೇ ನೀವು ಇರಬೇಕು. ಸುಮ್ನೆ ನೀವು ಬ್ಲೈಂಡ್ ಆಗಿ ಕೆಲಸ ಮಾಡ್ಕೊಂಡು ಆಮೇಲೆ ತೊಂದರೆಯನ್ನು ಅನುಭವಿಸಬಾರದು. ನಾನಾ ರೀತಿಯ ಅಡ್ಡಿ ಆತಂಕಗಳು ಇರ್ತವೆ. ಸ್ವಲ್ಪ ಸಮಾಧಾನ ಅನ್ನುವಂಥದ್ದು ಬೇಕಾಗುತ್ತೆ. ಜೊತೆಗೆ ಯಾವತ್ತಿಗೂ ಈ ದೇವರು, ದಿಂಡ್ರು, ಪೂಜೆ ಪುನಸ್ಕಾರ, ಆಚಾರ ವಿಚಾರ, ಶಾಸ್ತ್ರ ಸಂಪ್ರದಾಯಗಳ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಆಗ್ಬೇಕು. ಕುಲದೇವತಾ ಪ್ರಾರ್ಥನೆಯನ್ನ ಮಾಡ್ಕೋಬೇಕಾಗತ್ತೆ. ಕುಲದೇವತಾ ಪ್ರಾರ್ಥನೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಶಾಂತಿ, ಸಮಾಧಾನ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇನ್ನು
ಸ್ವಲ್ಪ ಬಂಧು ಮಿತ್ರರೊಡನೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತ ವಿರೋಧಗಳು, ತೊಂದರೆಗಳು ಈ ರೀತಿಯಾಗಿರ್ತಕ್ಕಂಥವು ಇರ್ತವೆ. ತಾಳ್ಮೆ ಇರಬೇಕು, ಆತುರಗೆಟ್ಟು ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಎಲ್ಲ ಕೆಲಸಗಳು ಏನಾಗುತ್ತೆ, ಆರಂಭ ಆದಂಗಾಗಿ ಸಡನ್ ಆಗಿ ನಿಂತು ಬಿಡ್ತವೆ. ಅದಕ್ಕೆ ಇನ್ನೊಂದಿಷ್ಟು ವೇಗವನ್ನ ಕೊಟ್ಟು ಹೆಚ್ಚಿನ ಸಮಯವನ್ನ ಕೆಲಸಕ್ಕೆ ಕೊಡುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ. ಯಾಕಂದ್ರೆ ನಾ ಆರಾಮಾಗಿ ಇದ್ಕೊಂಡು ಮಾಡ್ತೀನಿ ಅಂತಂದ್ರೆ ಆಗಲ್ಲ. ನಿಮಗೆ ಸ್ವಲ್ಪ ಹೆಚ್ಚಿನ ಸಮಯವನ್ನ ಕೆಲಸಕ್ಕೆ ಕೊಟ್ರೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ಉತ್ಪನ್ನಕ್ಕಿಂತ ಹೆಚ್ಚು ಸ್ವಲ್ಪ ಖರ್ಚಾಗುತ್ತೆ. ಏನಂತಂದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ಲಿಮಿಟೇಷನ್ ಮೀರಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂತದ್ದು. ಆ ಖರ್ಚಿಗೆ ಅಂಕುಶವನ್ನ ಹಾಕಬೇಕು, ಖರ್ಚಿಗೆ ಕಡಿವಾಣವನ್ನ ಹಾಕಬೇಕಾಗುತ್ತೆ. ಕಡಿವಾಣವನ್ನ ಹಾಕಿದ್ರೆ ನೀವು ಖಂಡಿತವಾಗ್ಲೂ ಒಂದು ಒಳ್ಳೆ ಫಲಗಳು ನಿಮಗೆ ಸಿಗುವಂತದ್ದು. ಜೊತೆಗೆ ಈ ಸಾಲದ ಬಾಧೆಗಳು, ನೀವು ಅನಾವಶ್ಯಕವಾಗಿ ಸಾಲ ಸಮಧ ಮಾಡ್ಕೊಳಿಕ್ ಹೋಗ್ಬಾರ್ದು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತಾರಲ್ಲ, ಸಮಾಧಾನ ಮಾಡ್ಕೋಬೇಕು. ನಿಮ್ಮದೇ ಆದಂತ ಸಮಯ ಬರುವವರೆಗೆ ಶಾಂತಿಯಾಗಿರಬೇಕು. ಹಣದ ಅಡಚಣೆ ಇರುತ್ತೆ ಅಂತ ತಿಳ್ಕೊಂಡು ಎಲ್ಲೋ ಒಂದು ಕಡೆ ಜಾಸ್ತಿ ಬಡ್ಡಿ ದರದಲ್ಲಿ ಸಾಲ ತೆಗೆದುಕೊಂಡ್ ಬಂದು ತೊಂದರೆಗಳಿಗೆ ಪೇಚಿಗೆ ಸಿಕ್ಕಾಕೊಳ್ಳುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಆದಾಯ ವ್ಯಯವನ್ನು ನೋಡಿಕೊಂಡು ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ವ್ಯಾಪಾರ ಕ್ಷೇತ್ರಗಳಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಅವಕಾಶಗಳು ಚೆನ್ನಾಗಿದೆ. ಇದ್ದದನ್ನ ನೀವು ಉಪಯೋಗ ಮಾಡಿಕೊಂಡ್ರೆ ಅದ್ಭುತವಾದಂತಹ ಫಲ ಸಿಗುತ್ತೆ. ಇನ್ನು ನಿಮಗೆ ವಿಶೇಷವಾಗಿ ನೀವೇನಾದ್ರೂ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಬಹಳ ಅಭಿವೃದ್ಧಿ ಆಗುವಂತಹ ಸನ್ನಿವೇಶಗಳಂತೂ ಇದ್ದೇ ಇದೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಎಚ್ಚರಿಕೆ, ನಿಮ್ಮ ಸಮಯ ಪ್ರಜ್ಞೆಯೇ ನಿಮಗೆ ಶಕ್ತಿ ಆಗುವಂತಹ ಸನ್ನಿವೇಶ ಇದೆ. ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ಹಿಂದೆ ಇರುವಂತಹ ನೀವೇನಾದ್ರೂ ಒಂದು ಕೆಲಸಕ್ಕೆ ನಿರ್ಧಾರ ತಗೊಂಡ್ರೆ ಅಂದ್ರೆ ಅದನ್ನ ಪೂರ್ಣ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ ಬಹಳ ಒಳ್ಳೆ ಲಾಭ ಆಗುತ್ತೆ. ಮಧ್ಯದಲ್ಲೇ ಬಿಟ್ಬಿಡೋದು, ಅನುಕೂಲ ಇದ್ದಾಗ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ಒಂದು ವರ್ಷದಲ್ಲಿ ಈ ನೌಕರಿದಾರರಿಗೆ ಸುಲಭವಾಗಿ ಕೆಲಸ ಸಿಗುವಂತಹ ಸಾಧ್ಯತೆಗಳಿದೆ. ನೀವೇನಾದ್ರೂ ಕೆಲಸ ಹುಡುಕ್ಬೇಕು ಅಂತಂದ್ರೆ ಕೆಲಸ ಸಿಗುತ್ತೆ. ನೀವು ಮಾಡೋದಕ್ಕೆ ಕಷ್ಟಪಡ್ಬೇಕಾಗಿಲ್ಲ. ಅದು ಸಿಕ್ಕಿರುವಂತ ಕೆಲಸ ಸರಿಯಾಗಿ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ಕೋಬೇಕು. ಮೇಲಧಿಕಾರಿಗಳಿಂದ ಒಂದು ಒಳ್ಳೆ ಅವಕಾಶ ಅಂತೂ ಸಿಗುತ್ತೆ. ನಿಮಗೆ ಸಿಕ್ಕಿರುವಂತ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ. ಮಾನ ಮನ್ನಣೆಗಳು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಸೇವಕ ಜನರಿಂದ ಬಹಳಷ್ಟು ಲಾಭಗಳಾಗುವಂತ ಸಾಧ್ಯತೆ ಇದೆ. ಇನ್ನು ನೀವು ವಿಶೇಷವಾಗಿ ವ್ಯಾಪಾರ ಮಾಡ್ತಾ ಇದ್ರೆ, ಅದು ಚಿಕ್ಕದಾಗಿರ್ಬೋದು, ಬೃಹತ್ ಗಾತ್ರದ್ದಾಗಿರ್ಬೋದು, ನೀವು ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಬಹಳಷ್ಟು ಪ್ರಗತಿಗಳು ಕಂಡಂತೂ ಬಂದೇ ಬರುತ್ತೆ. ಉತ್ತಮವಾಗಿರುವಂತ ಧನಲಾಭ ಇದೆ. ಸ್ವಲ್ಪ ತಾಳ್ಮೆ ಇರಬೇಕು. ಮತ್ತೆ ಅದಕ್ಕೆ ಹೊಸದನ್ನ ಮಾಡರ್ನ್ ಆಗಿ ಏನ್ ಅಳವಡಿಸ್ಕೋಬೇಕು ಅದನ್ನ ಅಳವಡಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಹಣಕಾಸಿನ ಒಂದು ಒಳಹರಿವು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸಮಯ ಸಾಧಿಸಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಸಿಚುವೇಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಲಾಭ ಇದೆ. ಸ್ವಲ್ಪ ಮಿತ್ರರಿಂದ ಮೋಸ ಆಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗರೂಕರಾಗಿದ್ರೆ ಬಹಳಷ್ಟು ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿದ್ರೆ ಬಹಳಷ್ಟು ಹೆಚ್ಚಿನ ಅಂಕವನ್ನ ಗಳಿಸುವಂತಹದ್ದು ಅಥವಾ ಕೆಲಸ ಸಿಗುವಂತ ಸಾಧ್ಯತೆಗಳು, ಓದು ಕಂಪ್ಲೀಟ್ ಆಯ್ತು ಅಂದ್ರೆ ಕೆಲಸ ಸಿಗುವಂತ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮ ತಕ್ಕ ಹಾಗೆ ನಿಮಗೆ ಫಲ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿ ಓದುವುದು ಮಾತ್ರ ಅತ್ಯಂತ ಅವಶ್ಯಕತೆವಾಗಿರುವಂತದ್ದು. ಹೆಚ್ಚಿನ ಸಮಯವನ್ನ ಓದೋದ್ರ ಕಡೆ ಕೊಡಿ. ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಡಿ. ಇನ್ನು ಸಾಧನೆ ಮಹತ್ವದಾಗಿರ್ತಕ್ಕಂಥದ್ದು. ಸುಲಭ ಮಾಡ್ಕೋಬೇಕು. ತುಂಬಾ ಕಠಿಣ ಇರುವಂತದ್ದನ್ನ ಸುಲಭ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಕೃಷಿಕರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಫಲ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಅಶುಭವಾಗಿರತಕ್ಕಂತಹ ವಾರ, ತಿಥಿ, ನಕ್ಷತ್ರಗಳು ಯಾವುದು ಅನ್ನುವಂಥದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಅಲ್ಲೂ ಕೂಡ 12 ರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ಲಿಂಕಿನ ವಿಡಿಯೋಗಳು ಸಿಗುತ್ತೆ. ಇಷ್ಟವಾಗಿರುವಂತ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ವರ್ಷದಲ್ಲಿ ನಿಮಗೆ ಶ್ರಾವಣ ಮಾಸ 3, 8, 13ನೇ ತಿಥಿಗಳು, ಶುಕ್ರವಾರ, ಭರಣಿ ನಕ್ಷತ್ರ ಇವು ಘಾತಕವಾಗುವಂಥದ್ದು. ಶುಭವಾರ, ಶುಭ ನಕ್ಷತ್ರಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ, ಶುಭ ಕೆಲಸಗಳನ್ನ ಮಾಡಿಕೊಂಡು ಶುಭಕಾರಕವಾಗಿರತಕ್ಕಂಥ ಫಲವನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಒಟ್ಟಾರೆಯಾಗಿ ಈ ಹೊಸ ವರ್ಷ ನಿಮ್ಗೆ ಒಳ್ಳೆ ಫಲ ಇದೆ. ಒಳ್ಳೆ ಫಲ ಸಿಗಲಿ. ಅನೇಕ ಸವಾಲುಗಳಿದೆ, ಅದ್ರ ಬಗ್ಗೆ ಎಚ್ಚರಿಕೆ ತಿಳಿಸಿದೀವಿ. ಅದನ್ನ ಅನುಸರಿಸಿ ಸಕ್ಸಸ್ ಅನ್ನ ಕಾಣಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಮನೋಕಾಮನೆಗಳೆಲ್ಲವೂ ನೆರವೇರಿಸಲಿ ಎನ್ನುವಂತಹ ಒಂದು ಒಳ್ಳೆ ಫಲಗಳು ಸಿಗಲಿ, ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.